ರಶ್ಮಿ, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಮಾತಾಡ್ತಾ ಇರೋದು ತುಂಬಾ ಪವರ್ಫುಲ್ ಟಾಪಿಕ್ಸ್. ಹೆಣ್ಮಕ್ಳು ಹೇಗೆ ಸ್ಟ್ರಾಂಗ್ ಆಗಿರಬೇಕು, ಹೆಣ್ಮಕ್ಳು ಹೇಗೆ ಸೆಲ್ಫ್ ಡೆವಲಪ್ಮೆಂಟ್ ಮಾಡಬೇಕು, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ದಯವಿಟ್ಟು ಕೊನೆವರೆಗೂ ನೋಡಿ. ಇದಂತೂ ನಿಮಗೆ ಸಖತ್ ಪವರ್ಫುಲ್ಲು, ಒಂದು ಎನರ್ಜಿ ಬೂಸ್ಟರ್ ಅಂತಾನೆ ಹೇಳ್ಬೋದು ಈ ವಿಡಿಯೋ. ಫಸ್ಟ್ ಒನ್, ಸೆಲ್ಫ್ ಲವ್. ಪ್ರತಿ ಒಂದು ಹೆಣ್ಮಕ್ಳು ಮಾಡಬೇಕಾಗಿದ್ದು, ನಮ್ಮನ್ನ ನಾವು ಪ್ರೀತಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಈ ಸೆಲ್ಫ್ ಲವ್ ಬೇರೆಯವರು ನಮಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಆದರೆ ನಿಮಗೆ ನೀವು ಯಾವಾಗ ಸೆಲ್ಫ್ ಲವ್ ಮಾಡ್ತೀರಾ, ಫಸ್ಟು ನಿಮಗೆ ನೀವು ರೆಸ್ಪೆಕ್ಟ್ ಕೊಟ್ಟಾಗ ತುಂಬ ಹೆಲ್ಪ್ ಆಗ್ತಾ ಇರತ್ತೆ. ಈ ಜರ್ನಿಯಲ್ಲಿ ನಿಮ್ಮನ್ನ ನೀವು ಅಂದರೆ ಡೆವಲಪ್ಮೆಂಟ್ ಮಾಡ್ಕೋಬೇಕಾದ್ರೆ ಸೆಲ್ಫ್ ಲವ್ ತುಂಬ ಮ್ಯಾಟರ್ ಆಗ್ತಾ ಇರತ್ತೆ. ಇದನ್ನು ಯಾವತ್ತೂ ಯಾವುದೇ ಏಜ್ ಅವರು ಮರಿಬಾರ್ದು. ಪ್ರತಿ ಒಂದು ಹೆಣ್ಮಗಳು ಇದು ಮಾಡಲೇಬೇಕಾಗಿರೋ ಅಂಥದ್ದು. ನೆಕ್ಸ್ಟ್ ಬಂದು ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ತುಂಬ ಚೆನ್ನಾಗಿ ಕಲಿಬೇಕಾಗಿರೋದು. ಎಲ್ಲರೂ ನನಗೆ ಗೊತ್ತು ಮನಿ ಮ್ಯಾನೇಜ್ಮೆಂಟಲ್ಲಿ ತುಂಬ ಚೆನ್ನಾಗಿರ್ತಾರೆ, ಆದರೆ ಈ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಈಕ್ವಲ್ ಟು ಮನಿ ಮ್ಯಾನೇಜ್ಮೆಂಟ್. ನೀವು ಯಾವಾಗ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ನ ಕಲಿತೀರಾ ಅಂದರೆ, ಫ್ಯಾಮಿಲಿ ಟೈಮ್ ಇರ್ಬೋದು, ಅಂದರೆ ವರ್ಕ್ ಟೈಮ್ ಇರ್ಬೋದು, ಇದೆರಡು ಬ್ಯಾಲೆನ್ಸ್ ಮಾಡೋದು. ಅದ್ರ ಜೊತೆಗೆ ನಿಮ್ಮ ಸೆಲ್ಫ್ ಕೇರ್ ಮಾಡೋದಕ್ಕೂ ಒಂದು ಟೈಮ್ ಅಂತ ಇಟ್ಕೋಬೇಕು. ಇದು ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ಗೆ ಸಖತ್ ಹೆಲ್ಪ್ ಆಗ್ತಾ ಇರತ್ತೆ. ಒಂದೊಂದು ಸಣ್ಣ ಪಾರ್ಟುನು ನೀವು ಅದನ್ನ ಅಳವಡಿಸ್ಕೊತಾ ಇದ್ರೆ ಇದಂತೂ ಯೂಜ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಥರ್ಡ್ ಒನ್ ಬಂದು ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡ್ಕೋಬೇಕು. ಪ್ರತಿ ಒಂದು ಹೆಣ್ಮಗಳು ಮಾಡಬೇಕಾಗಿರೋದು, ಯಾವಾಗ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡ್ತಾ ಇರ್ತೀವಿ, ಪ್ರತಿನಿತ್ಯ ಇದಕ್ಕೆ ವರ್ಕ್ ಮಾಡ್ತಾ ಇರಬೇಕು. ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಆದಷ್ಟು ಪ್ರತಿದಿನ ಎಫರ್ಟ್ ಹಾಕ್ತಾ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು ಯಾವ ರೀತಿ ಇರುತ್ತೆ? ಸೊ ಫಸ್ಟ್ ಆಫ್ ಆಲ್ ನಾವು ಹೇಗೆ ಕಾಣಿಸ್ತೀವಿ ಅದರಲ್ಲಿ ನಮಗೆ ಸಖತ್ ಕಾನ್ಫಿಡೆನ್ಸ್ ಇರುತ್ತೆ. ಅಂದ್ರೆ ನಾವು ಯಾವ ರೀತಿ ಡ್ರೆಸ್ಅಪ್ ಮಾಡ್ಕೊಳ್ತೀವಿ, ನಾವು ಹೇಗೆ ಕಾಣಿಸ್ತೀವಿ, ನಮ್ಮ ಫಿಸಿಕ್ ಹೇಗಿದೆ, ನಮ್ದು ಫಿಟ್ನೆಸ್ ಲೆವೆಲ್ ಹೇಗಿದೆ, ಇದೆಲ್ಲನೂ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ತಾ ಇರತ್ತೆ. ಇದೆಲ್ಲ ಸಣ್ಣ ಪುಟ್ಟದಕ್ಕೂ ಇಂಪಾರ್ಟೆನ್ಸ್ ಕೊಡಲೇಬೇಕು ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ಕೋಬೇಕಾದ್ರೆ. ಅಂದ್ರೆ ಬೇರೆಯವರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತು ಅಂತಂದ್ರೆ ರೆಸ್ಪೆಕ್ಟ್, ಫಸ್ಟ್ ನಿಮ್ಮಲ್ಲಿ ನೀವು ಫುಲ್ ಕಾನ್ಫಿಡೆನ್ಸ್ ಲೆವೆಲ್ನ ಬೂಸ್ಟ್ ಮಾಡ್ತಾ ಇರೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರತ್ತೆ. ಫೋರ್ತ್ ಬಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಸೊ ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗಂತೂ ಎಷ್ಟು ಥರ ಇದೆ, ಮನೇಲೇ ಕುತ್ಕೊಂಡು ವರ್ಕ್ ಮಾಡ್ಬೋದು, ಹೊರಗಡೆ ಹೋಗಿ ವರ್ಕ್ ಮಾಡ್ಬೋದು, ಎಕ್ಸ್ಟ್ರಾ ಇನ್ಕಮ್ ಎಷ್ಟೇ ದುಡ್ಡಿದ್ರೇನು ಒಂದು ಎಕ್ಸ್ಟ್ರಾ ಇನ್ಕಮ್ ನಾವು ಮಾಡ್ಕೊಳ್ತಾ ಇರಬೇಕು, ಬರೋ ಥರ ನಾವು ಮಾಡ್ಕೊಳ್ತಾ ಇರಬೇಕು. ಪ್ರತಿ ಒಂದು ಹೆಣ್ಮಕ್ಳು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಯಾವಾಗ ಆಗ್ತೀವಿ ಅವಾಗ ಆ ಒಳಗಡೆಯಿಂದ ಆ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ಕೆ ಹೆಲ್ಪ್ ಆಗ್ತಾ ಇರತ್ತೆ. ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರತ್ತೆ. ಪ್ರತಿ ಒಂದು ಹೆಣ್ಮಗಳು ಮಾಡಬೇಕಾಗಿರುವಂಥದ್ದು, ಇದು ಮಾಡಲೇಬೇಕಾಗಿರೋ. ಫಿಫ್ತ್ ಒನ್ ಬಂದು ಹೆಲ್ತ್ ಅಂಡ್ ಫಿಟ್ನೆಸ್. ಇದಂತೂ ಸಖತ್ತು ಮ್ಯಾಟರ್ ಆಗ್ತಾ ಇರತ್ತೆ. ನಾವು ಏನೇ ದುಡ್ಡು ಸಂಪಾದನೆ ಮಾಡಲಿ, ಅಥವಾ ನಾವೇನೇ ಹೊಸಾದ್ ಕಲಿಬೇಕನ್ಲಿ, ಅಥವಾ ನಾವೇನೇ ಹೊರಗಡೆ ತಿರುಗ್ಬೇಕಂತ ಅಂದ್ರೂ ಈ ಎಲ್ಲದಕ್ಕೂ ಮ್ಯಾಟರ್ ನಮ್ಮ ಹೆಲ್ತ್. ನಮ್ಮ ಹೆಲ್ತ್ ನಮಗೆ ಚೆನ್ನಾಗಿಟ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು, ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಬೋದು. ಹೆಲ್ತನ್ನ ನಾವು ಕರೆಕ್ಟಾಗಿ ಇಟ್ಕೊಳ್ಳೋದು, ಪ್ರತಿದಿನ ಅದ್ರ ಮೇಲೆ ವರ್ಕ್ ಮಾಡ್ತಾನೆ ಇರಬೇಕು. ಬರೀ ಹೆಲ್ತ್ ಅಂದರೆ ನಾವು ನೋಡೋಕೆ ಚೆನ್ನಾಗಿದ್ರೆ ಅದನ್ನೇ ಹೆಲ್ತ್ ಅಂತ ಹೇಳೋದಿಲ್ಲ, ಹೆಲ್ತಿ ಆಗಿದ್ದಾರೆ ಅಂತ ಹೇಳೋದಿಲ್ಲ. ಸೊ ಪ್ರತಿ ಒಬ್ರು ಎನರ್ಜೆಟಿಕ್ ಆಗಿರಬೇಕು, ಫಿಟ್ ಆಗಿರಬೇಕು, ಯಾವುದೇ ಥರ ಟ್ಯಾಬ್ಲೆಟ್ಸ್ಗಳೆಲ್ಲ ತಗೊಬಾರ್ದು. ಸೊ ಅವರ ಎನರ್ಜಿ ಲೆವೆಲ್ ತುಂಬ ಹೈಯಲ್ಲಿರುತ್ತೆ. ಸೊ ಇದೆಲ್ಲಾನು ಸಣ್ಣ ಪುಟ್ಟದಕ್ಕೂ ನಾವು ಇಂಪಾರ್ಟೆನ್ಸ್ ಕೊಡಲೇಬೇಕಾಗತ್ತೆ. ಯಾವಾಗ ನಾವು ಹೆಲ್ತ್ ಮತ್ತು ಫಿಟ್ನೆಸ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಪ್ರತಿ ಒಂದು ಹೆಣ್ಮಗಳು, ಸೊ ನಮಗೆ ನಮ್ಮ ಎನರ್ಜಿ ಲೆವೆಲ್ ಬೇರೆ ರೀತಿಯಲ್ಲೇ ಅದಾಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ನಮ್ಮ ಮೆಂಟಲ್ ಹೆಲ್ತ್ ಯಾವ ರೀತಿ ಬ್ಯಾಲೆನ್ಸ್ಡ್ ಮಾಡೋದು, ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರತ್ತೆ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಕೆಲವೊಂದು ಟೈಮಲ್ಲಿ ಖುಷಿ ಆದಾಗ ಸಖತ್ತು ಹೈ ಲೆವೆಲ್ ನಮ್ಮ ಎನರ್ಜಿ ಇರುತ್ತೆ. ಯಾವಾಗ ಏನಾದರೂ ಪ್ರಾಬ್ಲಮ್ ಆಯ್ತು ಅಂತ ಅಂದ ತಕ್ಷಣನೇ ಆ ಎನರ್ಜಿ ಲೆವೆಲ್ ಕಂಪ್ಲೀಟ್ ಆಗಿ ಬಿದೋಗ್ಬಿಟ್ಟಿರತ್ತೆ. ಸೊ ಇದು ಹೇಗೆ ನಾವು ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಿ, ಇದಂತೂ ಎಲ್ಲ ಹೆಣ್ಮಕ್ಳಿಗೂ ಇದೆ ಆಕ್ಚುಲಿ ಮೇನ್ ಟಾಸ್ಕ್ ಅಂತ ಹೇಳ್ಬೋದು. ನಾವು ಇದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀವಿ, ಇದನ್ನ ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ಅಂತೂ ಸಖತ್ ಈಸಿ ಆಗ್ತಾ ಇರುತ್ತೆ. ಯಾವುದೇ ಸಿಚುವೇಶನ್ ಆದ್ರೂ ನಾವು ಬ್ಯಾಲೆನ್ಸ್ ಮಾಡ್ತೀವಿ, ನಾವು ಅದರಿಂದ ಹೊರಗಡೆ ಬರ್ತೀವಿ. ಸೊ ಈ ತರದಕ್ಕೆ ಸಖತ್ ಸಪೋರ್ಟ್ ಆಗ್ತಾ ಇರುತ್ತೆ. ಹೇಗೆ ಬ್ಯಾಲೆನ್ಸ್ ಮಾಡೋದು ಇದನ್ನ ಕಲಿಲೇಬೇಕು ಪ್ರತಿ ಒಂದು. ನೆಕ್ಸ್ಟ್, ಕಮ್ಯುನಿಕೇಶನ್ ಸ್ಕಿಲ್. ಪ್ರತಿ ಒಂದು ಯಾವ ಲ್ಯಾಂಗ್ವೇಜ್ ಆಗಲಿ, ಯಾವ ಲ್ಯಾಂಗ್ವೇಜು ಇಲ್ಲಿ ಮ್ಯಾಟರ್ ಆಗೋದಿಲ್ಲ. ನೀವು
ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಎಷ್ಟು ಕ್ಲಿಯರ್ ಆಗಿರತ್ತೆ, ಬೇರೆಯವ್ರಿಗೆ ನೀವು ಮಾತಾಡ್ತಾ ಇರೋದು ಎಷ್ಟು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಸೊ ಇದು ಸಣ್ಣ ಪುಟ್ಟದನ್ನು ಚಿಕ್ಕದ್ರಿಂದಾನೇ ನಾವು ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಕೆಲವೊಂದ್ ಟೈಮಲ್ಲಿ ನಮ್ಗೆ ಗೊತ್ತಿರಲ್ಲ ನಾವೇನ್ ಮಾತಾಡ್ತಾ ಇರ್ತೀವಿ ಅಂತ, ಅದನ್ನ ನಮ್ ಮಕ್ಳಿಗೆ ಹೇಳ್ಕೊಡಕ್ ಆಗ್ತಾ ಇರಲ್ಲ. ಸೊ ಇದೆಲ್ಲ ಕಮ್ಯುನಿಕೇಶನ್ ಸ್ಕಿಲ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಕಮ್ಯುನಿಕೇಶನ್ ಗ್ಯಾಪ್ ಯಾವಾಗ ಆಗುತ್ತೆ, ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ನಿಮ್ಗೆ ಏನಾಗುತ್ತೆ ಅದನ್ನ ಕ್ಲಿಯರ್ ಆಗಿ ಆ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರ್ಬೇಕು. ಯಾವಾಗ ನಾವು ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿಟ್ಕೋತೀವಿ, ಇದು ನಮ್ಗೆ ಸಖತ್ತು ನಮ್ಮನ್ನ ನಾವು ರೆಸ್ಪೆಕ್ಟ್ ಕೊಡೋದಕ್ಕೆ, ಬೇರೆಯವ್ರು ನಮ್ಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಒನ್ ಬಂದು ಸ್ಕಿಲ್ ಡೆವಲಪ್ಮೆಂಟ್. ಪ್ರತಿ ದಿನ ಏನಾದ್ರೂ ಒಂದು ಹೊಸದಾಗಿ ನಾವು ಕಲಿತಾನೆ ಇರಬೇಕು. ಹೊಸದಾಗಿ ಓದೋದಕ್ಕೆ ಅಂದ್ರೆ ಏನಾದ್ರು ಓದಿ ಅದರಿಂದ ತಿಳ್ಕೊಬಹುದು, ಅಥವಾ ಈಗಂತೂ ಪಾಡ್ಕಾಸ್ಟ್ ಇರತ್ತೆ, ಯಾವ್ದಾದ್ರು ಪಾಡ್ಕಾಸ್ಟ್ ಕೇಳಿಸ್ಕೊಂಡು ನಾವು ಹೊಸದಾಗಿ ಕಲಿಬಹುದು. ಏನಾದ್ರೂ ಹೊಸದಾಗಿ ನಾವು ಕಲಿತಾನೆ ಇರಬೇಕು. ಪ್ರತಿ ಒಂದು ಹೆಣ್ಮಕ್ಳು ಮಾಡ್ಲೇಬೇಕಾಗಿರುವಂತದ್ದು. ಸೊ ಯಾವಾಗ ನಾವು ನನ್ಗೆಲ್ಲ ಗೊತ್ತು, ಐ ನೋ ಎವ್ರಿಥಿಂಗ್ ಅಂತ ಅಂದ್ರೆ ಏನು ಆಗಲ್ಲ, ಅಲ್ಲಿಗೆ ನಾವು ಸ್ಟ್ರಕ್ ಆಗ್ತೀವಿ. ಸೊ ನಾನು ಇನ್ನೂ ಕಲಿಬೇಕು, ನಾವು ಸಾಯೋವರೆಗೂ ನಾವು ಕಲಿತಾನೆ ಇರಬೇಕು. ನಮ್ಗೆ ಎಷ್ಟೇ ಏಜ್ ಆದ್ರೂ ಪ್ರತಿನಿತ್ಯ ಕಲಿತಾ ಇರಬೇಕು ಹೊಸದು. ಇದೆಲ್ಲಾನು ಸಣ್ಣ ಪುಟ್ಟದಾಗಿರ್ಬೋದು, ಬಟ್ ಅದು ನಿಮ್ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಅದು ಸಖತ್ ಹೆಲ್ಪ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಬಂದು ತುಂಬಾ ಇಂಪಾರ್ಟೆಂಟು, ನಮ್ದು ಶಾರ್ಟ್ ಟರ್ಮ್ ಗೋಲ್ ಏನು, ನಮ್ದು ಲಾಂಗ್ ಟರ್ಮ್ ಗೋಲ್ ಏನು, ಇದನ್ನ ತುಂಬಾ ಕ್ಲಿಯರ್ ಆಗಿ ಪ್ರತಿನಿತ್ಯ ನಮ್ಗೆ ಕಾಣಿಸ್ತಾ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ಶಾರ್ಟ್ ಟರ್ಮ್ ಅಲ್ಲಿ ನಮ್ಗೆ ಒಂದು 6 months ಅಲ್ಲಿ ನಾವೇನೋ ಒಂದು ಮಾಡಬೇಕು, ಅದನ್ನ ನಾವು ಬರ್ಕೋಬೇಕು. ಅಥವಾ ವಿಷನ್ ಬೋರ್ಡ್ ಅಂತ ಹೇಳ್ತೀವಿ, ಆ ವಿಷನ್ ಬೋರ್ಡ್ ಅಲ್ಲಿ ನೀವು ಪ್ರತಿದಿನ ನೋಡ್ತಾ ಇರೋದು, ವಿಜುವಲೈಸೇಷನ್ ಮಾಡ್ತಾ ಇರೋವಂಥದ್ದು, ಇದು ಆ ಟೈಮ್ ಆಗ್ಲೇಬೇಕು. ಅಥವಾ ಇನ್ನೊಂದು ಲಾಂಗ್ ಟರ್ಮ್ ಗೋಲ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು, ಅಥವಾ ಕೆರಿಯರ್ ಆಗಿರ್ಬೋದು. ಲಾಂಗ್ ಟರ್ಮ್ ಗೋಲು ಏನೇನ್ ಮಾಡಬೇಕು ಅದನ್ನು ನೀವು ಬರ್ಕೋಬೇಕಾಗಿರುವಂಥದ್ದು. ಸೊ ಅದು ವಿಜುವಲೈಸೇಷನ್ ಮಾಡ್ಕೊಳ್ತಾ ಇರಬೇಕು, ಬರ್ದಿರ್ಬೇಕು. ಮತ್ತೆ ಅದನ್ನ ಮೈಂಡ್ ಸೆಟ್ ಮಾಡ್ಕೊಳ್ತಾ ಇರಬೇಕು, ಅಂದ್ರೆ ಪಾಸಿಟಿವ್ ಯಾವಾಗ್ಲೂ ಅನ್ಕೊಳ್ತಾ ಇರಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಲಾಸ್ಟ್ ಬಟ್ ಇದು ಸಖತ್ ಪವರ್ಫುಲ್ ಆಗುತ್ತೆ, ಪಾಸಿಟಿವ್ ಮೈಂಡ್ ಸೆಟ್. ಯಾವಾಗ್ಲೂ ನಾವು ನೆಗೆಟಿವ್ ಇಂದ ಪಾಸಿಟಿವ್ಗೆನೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಮೈಂಡ್ ಸೆಟ್ನ ನಾವು ಚೇಂಜ್ ಮಾಡ್ತಾ ಇರಬೇಕು. ಅಂದ್ರೆ ನಾವ್ ಏನ್ ಯೋಚನೆ ಮಾಡ್ತಾ ಇರ್ತೀವಿ ಅದು ನೆಗೆಟಿವ್ ಇಂದ ಪಾಸಿಟಿವ್ಗೆ ಟರ್ನ್ ಮಾಡಬೇಕು. ಇನ್ನೊಂದು ನಾವ್ ಏನ್ ಮಾತಾಡ್ತಾ ಇರ್ತೀವಿ ಅದ್ರಲ್ಲೂ ಪ್ರತಿನಿತ್ಯ ಪಾಸಿಟಿವ್ ಟಾಕ್ ಇರಬೇಕು. ಪಾಸಿಟಿವ್ ಥಿಂಕಿಂಗ್ ಅಂಡ್ ಪಾಸಿಟಿವ್ ಟಾಕ್. ಸೊ ಇದೆರಡೂನು ನೀವು ಯಾವಾಗ ಬ್ಯಾಲೆನ್ಸ್ ಮಾಡ್ತಾ ಇರ್ತೀರಾ, ಯಾವಾಗ ತುಂಬಾ ಚೆನ್ನಾಗಿ ನೀವು ಪವರ್ಫುಲ್ ಆಗಿ ಪ್ರತಿದಿನ ನೀವು ಮಾಡ್ತಾ ಇರ್ತೀರಾ, ಇದಂತೂ ನಿಮ್ ಲೈಫೇ ಫುಲ್ ಚೇಂಜ್ ಆಗತ್ತೆ. 100% ಇದು ಸಖತ್ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೋತೀನಿ. ಸೊ ನಿಮ್ಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರ್ಯಾರು ನಮ್ಮ ಚಾನಲ್ಗೆ ನೋಡ್ತಾ ಇದ್ದೀರಾ ಇವತ್ತು, ಇನ್ನೊಂದು ಬೇರೆ ಹೆಣ್ಮಕ್ಳುಗಳಿಗೂ ಶೇರ್ ಮಾಡಿ. ಅವ್ರ ಕಾನ್ಫಿಡೆನ್ಸು ಸಖತ್ ಬೂಸ್ಟ್ ಆಗಕ್ಕೆ ಈ ವಿಡಿಯೋ ಸಪೋರ್ಟ್ ಮಾಡ್ತಾ ಇರತ್ತೆ.